ನಮಸ್ಕಾರ ರೀ ಸಾವ್ಕಾರ ಮಂದಿ. ಇವತ್ತು ನಾ ಯಾವ್ದ್ರ ಬಗ್ಗೆ ಮಾತಾಡತ್ತೀನಂತಂದ್ರೆ ಮಣ್ಣೆತ್ತಿನ ಅಮಾಸೆ ಐತಲ್ರಿ ಇವತ್ತು ಅದ್ರ ಬಗ್ಗೆ ಮಾತಾಡತ್ತೀನಿ ರೀ. ನಮ್ಮ ಉತ್ತರ ಕರ್ನಾಟಕದ ನೆಲ ಅಂದ್ರೆ ರೈತರ ನೆಲ, ದುಡಿಮೆ ನೆಲ, ಸಂಪ್ರದಾಯದ ನೆಲ ರೀ. ನಮ್ಮ ಹಿರಿಯರು ಹೇಳಿದ್ರ ಏನಂತಂದ್ರೆ ಮಣ್ಣಿಗೆ ಗೌರವ ಕೊಟ್ಟವನಿಗೆ ಮಣ್ಣು ಎಂದಿಗೂ ಕೈ ಬಿಡಂಗಿಲ್ಲ ಅಂತ ಹೇಳಿದ್ರು ರೀ. ಅದ ಮಾತನ್ನು ಸಾರಿ ಹೇಳುವ ಹಬ್ಬ ಅಂದ್ರೆ ಅದು ಮಣ್ಣೆತ್ತಿನ ಅಮಾಸೆ ರೀ. ಇವತ್ತು ಈ ಹಬ್ಬದ ಇತಿಹಾಸ ಏನಂತ ತಿಳ್ಕೊಂಬರೋನು ಬರ್ರಿ. ಯಾಕೆ ಆಚರಿಸ್ತೀವಿ, ಅದ್ರ ಹಿಂದಿಂದ ನಂಬಿಕೆ ಏನು ಅನ್ನೋದು ತಿಳಿಯೋಣ್ರಿ. ಆಮೇಲೆ ಹಿಂದಿನ ಕಾಲದಲ್ಲಿ ಇವತ್ತು ಹಾಗೆ ಟ್ಯಾಕ್ಟ್ರ, ಹಾರ್ವೆಸ್ಟ್ರ್ ಯಂತ್ರಗಳು ಯಾವುವು ಇರಲಿಲ್ಲ ರೀ. ರೈತನ ಬದುಕು ಸಂಪೂರ್ಣವಾಗಿ ಎತ್ತುಗಳ ಮೇಲೆ ನಿಂತಿತ್ತು ರೀ. ಹೊಲ ಉಳುಮೆ ಮಾಡಬೇಕು, ಬೀಜ ಬಿತ್ತಬೇಕು, ಬೆಳೆ ಸಾಗಿಸಬೇಕು, ಕಾಳು ಮನೆಗೆ ತರಬೇಕು, ಪ್ರತಿ ಕೆಲಸದಲ್ಲಿಯೂ ಎತ್ತುಗಳು ರೈತನ ಬಲಗೈ ಆಗಿದ್ವು ರೀ. ಅದಕ್ಕಾಗಿ ರೈತರು ಎತ್ತುಗಳನ್ನು ಕೇವಲ ಪ್ರಾಣಿಗಳಾಗಿ ನೋಡಲಿಲ್ಲ ರೀ, ಮನೆಯ ಸದಸ್ಯರ ಹಾಗೆ ಪ್ರೀತಿಯಿಂದ ಸಾಕ್ತಿದ್ರು ರೀ. ಈ ಕೃತಜ್ಞತೆಯ ಭಾವದಿಂದಲೇ ಈ ಮಣ್ಣೆತ್ತಿನ ಅಮಾವಾಸ್ಯೆ ಆಚರಣೆ ಆರಂಭವಾತ್ರಿ ಅಂತ ಜನಪದದಲ್ಲಿ ಹೇಳ್ತಾರೆ ರೀ. ಮಣ್ಣೆತ್ತು ಅನ್ನೋ ಪದ ನೋಡಿದ್ರೆ ಮಣ್ಣು ಪ್ಲಸ್ ಎತ್ತು ರೀ. ಈ ದಿನ ಮಣ್ಣೆತ್ತಿನಿಂದ ಮಾಡಿದ ಜೋಡಿ ಎತ್ತುಗಳನ್ನು ಮನೆಗೆ ತಂದು ಪೂಜೆ ಮಾಡ್ತಾರೆ ರೀ. ಕೆಲವು ಊರುಗಳಲ್ಲಿ ಮನೆಯವರೇ ಮಣ್ಣಿಂದ ಎತ್ತುಗಳನ್ನು ಮಾಡ್ತಾರೆ. ಅರಿಶಿನ ಕುಂಕುಮ ಹಚ್ಚಿ ಹೂವಿನ ಅಲಂಕಾರ ಮಾಡಿ ದೀಪ ಹಚ್ಚಿ ನೈವೇದ್ಯ ಇಟ್ಟು ಭಕ್ತಿಯಿಂದ ಪೂಜೆ ಮಾಡ್ತಾರೆ. ನೈವೇದ್ಯ ಏನು ಬೇಕಾದರೂ ಮಾಡ್ಬೋದು ರೀ. ಅದ್ರೊಳಗೆ ಎಸ್ಪೆಷಲಿ ಅಂತಂತಂದ್ರೆ ಹೋಳಿಗೆ ಮಾಡಿ ಅದಕ್ಕೆ ಎಡೆ ಹಿಡಿತಾರೆ ರೀ. ಈ ಹಬ್ಬದ ಹಿಂದೆ ಇನ್ನೊಂದು ದೊಡ್ಡ ಸಂದೇಶ ಐತ್ರಿ. ಅದೇನಂತಂದ್ರೆ ಮಣ್ಣು ನಮ್ಮ ಜೀವನದ ಮೂಲ ರೀ, ಎತ್ತು ಕೃಷಿಯ ಜೀವಾಳ. ಈ ಎರಡೂ ಇಲ್ಲದೆ ರೈತನ ಬದುಕ ಅಲ್ರಿ ಅದರಿಂದ ಮಣ್ಣು ಮತ್ತು ಎತ್ತು ಎರಡಕ್ಕೂ ಗೌರವ ಸಲ್ಲಿಸುವ ದಿನವೇ ಈ ಮಣ್ಣೆತ್ತಿನ ಅಮಾವಾಸ್ಯೆ ರೀ. ಉತ್ತರ ಕರ್ನಾಟಕದ ಅನೇಕ ಹಳ್ಳಿಗಳಲ್ಲಿ ಈ ಹಬ್ಬಕ್ಕೆ ವಿಶೇಷ ಮಹತ್ವ ಐತ್ರಿ. ಗದಗ ನಮ್ಮ ಹಾವೇರಿ, ಧಾರವಾಡ, ನಮ್ಮ ಬಾಗಲಕೋಟ, ಬಿಜಾಪುರ, ಕೊಪ್ಪಳ, ಬೆಳಗಾವಿ ಎಲ್ಲ ಕಡೆನೂ ಒಂದೊಂದು ಥರ ಇದನ್ನು ಆಚರಣೆ ಮಾಡ್ತಾರೆ. ಈ ಭಾಗಗಳಲ್ಲಿ ಎಂದಿಗೂ ಈ ಸಂಪ್ರದಾಯ ಜೀವಂತವಾಗಿ ಐತ್ರಿ. ಇನ್ನು ಹಬ್ಬಗಳ ಕೆಲವು ದಿನಗಳ ಮುಂಚೆ ಮಾರುಕಟ್ಟೆಯಲ್ಲಿ ಮಣ್ಣಿನ ಎತ್ತುಗಳನ್ನು ಮಾರೋ ಕುಂಬಾರರು ಕೆಲಸ ಜೋರಾಗಿರ್ತೈತ್ರಿ. ಅವರು ಮಣ್ಣು ತಗೊಂಡು ಅದರಿಂದ ಎತ್ತು ಮಾಡಿ ಎಲ್ಲ ಮಾರ್ತಾರೆ. ಚಿಕ್ಕ ಎತ್ತು ಮಾಡ್ತಾರೆ ರೀ, ದೊಡ್ಡ ಎತ್ತು ಮಾಡ್ತಾರೆ, ಬಣ್ಣ ಹಚ್ಚಿದ ಎತ್ತುಗಳು ಮಾಡ್ತಾರೆ, ವಿಧವಾದ ಎತ್ತುಗಳನ್ನು ಮಾಡ್ತಾರೆ. ನೋಡಕ್ಕೆ ತುಂಬ ಚೆನ್ನಾಗಿರ್ತೈತಿ. ಹಿರಿಯರು ಹೇಳ್ತಾರೆ, ಮಣ್ಣಿನ ಎತ್ತು ಪೂಜೆ ಮಾಡಿದ ಮನೆಗೆ ಐಶ್ವರ್ಯ ಬರುತ್ತೆ, ಬೆಳೆ ಚೆನ್ನಾಗಿ ಬೆಳೆಯಿತು, ಜಾನುವಾರುಗಳಿಗೆ ಆರೋಗ್ಯ ಸಿಗುತ್ತೆ ಅಂತ ಹೇಳ್ತಿರ್ತಾರೆ. ಇದು ಜನಪದ ನಂಬಿಕೆ ರೀ. ಹಳ್ಳಿಯ ಜನ ಈ ದಿನ ಭೂಮಾತೆಗೆ ಕೈ ಮುಗಿದು ಒಳ್ಳೆ ಮಳೆ, ಸಮೃದ್ಧ ಬೆಳೆ, ಮನೆಯ ಸುಖ ಶಾಂತಿಗೆ ಪ್ರಾರ್ಥನೆ ಮಾಡ್ತಾರೆ ರೀ. ಇನ್ನೊಂದು ವಿಶೇಷ ಏನಂತಂದ್ರೆ ಈ ಹಬ್ಬ ಮಕ್ಕಳಿಗೆ ತುಂಬ ಇಷ್ಟ ರೀ. ಮಣ್ಣಿನ ಎತ್ತುಗಳನ್ನು ಹಿಡಿದು ಆಟ ಆಡ್ತಾವ್ರಿ, ಅಲಂಕಾರ ಮಾಡ್ತಾವು, ಪೂಜೆ ಮಾಡ್ತಾವು. ಆದರೆ ಈಗಿನ ಹುಡುಗರು ಮೊಬೈಲ್ ಬಿಟ್ಟು ಏನೂ ಮಾಡಂಗಿಲ್ಲ ರೀ. ಇದರ ಮೂಲಕ ಮಕ್ಕಳಿಗೆ ಸಂಸ್ಕೃತಿ ಪರಿಚಯ ಆಕೈತ್ರಿ. ಇನ್ನು ಈ ಪೀಳಿಗೆನೂ ಮಾಡ್ಬೇಕಂತ ನಾ ಆಶಿಸ್ತೀನಿ ರೀ. ಇವತ್ತಿನ ಕಾಲದಲ್ಲಿ ಯಂತ್ರಗಳು ಬಂದಾವ್ರಿ, ಟ್ಯಾಕ್ಟರ್ ಬಂದಾವು, ಕೃಷಿ ಮಾಡೋ ವಿಧಾನ ಬದಲಾಗೈತ್ರಿ. ಆದರೂ ರೈತನ ಮನಸ್ಸಲ್ಲಿ ಎತ್ತುಗಳ ಮೇಲಿರೋ ಗೌರವ ಮಾತ್ರ ಕಡಿಮೆ ಆಗಿಲ್ಲ ರೀ. ಅದಕ್ಕೆ ಇಂದಿನ ಸಾವಿರಾರು ಮನೆಗಳಲ್ಲಿ ಈ ಹಬ್ಬ ಆಚರಣೆಯಲ್ಲೈತ್ರಿ. ಮಣ್ಣೆತ್ತಿನ ಅಮಾವಾಸ್ಯೆ ನಮಗೆ ಒಂದು ದೊಡ್ಡ ಪಾಠ ಕಲಿಸುತ್ರಿ. ನಾವು ಪ್ರಕೃತಿಗೆ ಋಣಿಯಾಗಿರ್ತೀವಿ, ಮಣ್ಣಿಗೆ ಋಣಿಯಾಗಿರ್ತೀವಿ, ಎತ್ತುಗಳಿಗೆ ಋಣಿಯಾಗಿದ್ದೀವಿ. ಅವುಗಳನ್ನು ಗೌರವಿಸೋಣ, ಮಾತ್ರ ನಮ್ಮ ಬದುಕು ಹಸನಾಕೈತ್ರಿ. ನೋಡ್ರಿ ಸ್ನೇಹಿತರೆ, ನಮ್ಮ ಉತ್ತರ ಕರ್ನಾಟಕ ಇಂಥ ಅಮೂಲ್ಯ ಸಂಪ್ರದಾಯಗಳನ್ನು ಉಳಿಸಿರೋದು ನಮ್ಮೆಲ್ಲದರ ಜವಾಬ್ದಾರಿ ರೀ. ನಮ್ಮ ಮನೆಯಲ್ಲಿ ಮಣ್ಣೆತ್ತಿನ ಅಮಾವಾಸ್ಯೆ ಹೇಗೆ ಆಚರಿಸಿದ್ದಾರೆ ಅನ್ನೋದನ್ನು ಕಮೆಂಟ್ ಮಾಡಿರಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ. ಇನ್ನೊಂದು ಹೇಳೋದು ಮರ್ತೀನಿ ರೀ, ನಮ್ಮ ಉತ್ತರ ಕರ್ನಾಟಕ ಸೈಡ್ ರೀ ಒಬ್ರು ಏನು ಮಾಡ್ಯಾರ ಅಂತಂದ್ರೆ ಮನೆ ಮೇಲೂ ಒಂದು 2 ಎತ್ತನ್ನು ಜೋಡಿಸ್ಬಿಟ್ಟಾರ್ರಿ. ಅಂದ್ರೆ ಅವ್ರಿಗೆ ತುಂಬ ಇಷ್ಟ ಅಂತ್ರಿ ಎತ್ತಂತಂದ್ರೆ. ಮತ್ತು ಇನ್ನೊಂದು ಕಡೆ ಎಲ್ಲಂದ್ರೆ ಯರಗುದ್ರಿ ಸೈಡ್ ರೀ, ಅಲ್ಲಿ ಇದ್ರ ಮುಂದೆನೇ 2 ಎತ್ತು ಮಾಡಿಬಿಟ್ಟಾರ್ರಿ ದೇವಸ್ಥಾನದ ಮುಂದೆ. ನೋಡಕ್ಕೆ ತುಂಬ ಚೆನ್ನಾಗಿರುತ್ತೆ ರೀ. ಮತ್ತು ನಾವು ಸುರ್ಗಿ ಒಳಗೆ ಕೊಡ್ತಿರ್ತೀವಲ್ರಿ, ಹಾಗೂ ಮಣ್ಣೆತ್ತನ್ನು ಕೊಡ್ತೀವಿ ರೀ ನಾವು ರೈತರ ಮನೆಗೆ. ಅದು ಕನ್ಯಾ ಕೊಡೋ ಮುಂದೆ ಮಣ್ಣೆತ್ತನ್ನು ಕೊಡ್ತಾರೆ ರೀ. ಯಾಕಂದ್ರೆ ರೈತರ ಮನ್ಯಾಗ ಎತ್ತಿರ್ಬೇಕಂಥೇಳಿ. ಆಗಿನ ಕಾಲದಾಗ ಎತ್ತಿನಿಷ್ಟು ಪ್ರೀತಿ ಮಾಡ್ತಿದ್ರಂದ್ರೆ ರೀ, ಅವಕ್ಕೆ ಎತ್ತಿಗೆ ಏನೋ ಆದರೂ ತಮ್ಮ ಮನೆಯವ್ರಿಗೆ ಏನೋ ಆಯ್ತು ಅನ್ನುವಂಗೆ ಭಾಳ ತ್ರಾಸ ಅನುಭವಿಸ್ತಿದ್ರು ರೀ ರೈತರು. ಹಾಗಾಗಿ ಈಗಿನ ಕಾಲದಾಗ ಏನೋ ಬಂದಿರ್ಬೋದು ರೀ, ಅಂಥ ಯಂತ್ರ ಏನೋ ಬಂದಿದ್ರು ಎತ್ತಿಗಿರೋ ಮಹತ್ವ ಯಾವಾಗೂ ಕಮ್ಮಿ ಆಗಿಲ್ಲ ರೀ. ಈ ದಿನ ನಾವು ಯಾಕೆ ಆಚರಿಸ್ತೀವಿ ಅನ್ನೋದು ಗೊತ್ತಾಯ್ತಲ್ರಿ. ಇದನ್ನು ಮುಂದಿನ ಪೀಳಿಗೆಗೂ ನಾವು ಹೇಳ್ಕೊಡೋಣ್ರಿ. ಇದು ಇಲ್ಲಿಗೆ ಎಂಡ್ ಆಗೋದು ಬೇಡ. ಮುಂದಿನ
ಪೀಳಿಗೆಯವರು ಮಣ್ಣೆತ್ತೆಲ್ಲ ಮಾಡಿ ಮತ್ತು ಅದ್ರ ಪೂಜೆ ಮಾಡಲಿ ರೀ. ಇದು ಬಳೆ ಹಳ್ಳಿಗೊಳಗೆ ಅಷ್ಟೇ ಉಳ್ದೈತೆ ರೀ. ಸಿಟಿ ಮಂದಿಗೆ ಮಣ್ಣೆತ್ತಂದ್ರೆ ಏನು, ಅದಕ್ಕೆ ಯಾಕೆ ಪೂಜೆ ಮಾಡ್ತಾರೋ, ಅದರಿಂದ ಏನು ಉಪಯೋಗ ಅನ್ನೋದು ಮಾತನೂ ಗೊತ್ತಿಲ್ಲ ರೀ. ಅಂಥವ್ರಿಗೆ ಏನೂ ಮಾಡೋಕ್ಕಾಗಿಲ್ಲ ರೀ. ನಾವು ಹಳ್ಳಿಯವ್ರನ್ನ ಹೇಳ್ಕೊಟ್ಕೋತ ಹೋಗ್ಬೇಕು ರೀ ನಮ್ಮ ಮಕ್ಳಿಗೆ. ನಾವು ಬಿಟ್ಕೋತ ಹೋದಿವಿ ಅಂತಂದ್ರೆ ನಮ್ಮ ಮಕ್ಕಳು ಬಿಡ್ತಾರೆ, ಅವರು ಅವ್ರ ಮಕ್ಳಿಗೆ ಹೇಳಂಗಿಲ್ಲ. ಹಿಂಗೆ ಎಲ್ಲ ಪೀಳಿಗೆಯಿಂದ ಇಂಥವೆಲ್ಲ ಆಚರಣೆಗಳು ಹಿಂದೆ ಉಳಿದು ಬಿಡ್ತಾವ್ರಿ. ಅದಕ್ಕಾಗಿ ಇದನ್ನೆಲ್ಲನೂ ಹೇಳ್ಕೊಟ್ಕೋತ ನಾವು ಹೋಗ್ಬೇಕು ರೀ. ಆಗ ಎಲ್ಲ ತರಹನೂ ಸಿಹಿ ತಿಂಡಿಗಳು ಮಾಡ್ಬೋದು ರೀ. ಅದ್ರಾಗೆ ಎಸ್ಪೆಷಲಿ ಅಂತಂದ್ರೆ ಹೋಳಿಗೆ ಊಟ ಮಾಡ್ತಾರೆ ರೀ. ಹೋಳಿಗೆ ಮಾಡಿ ಎಲ್ಲ ಎತ್ತುಗಳಿಗೆ ಬಾಣ ಹಿಡಿದು ಅವಕ್ಕೆಲ್ಲ ಅಲಂಕಾರ ಮಾಡ್ತಾರೆ ರೀ. ಮಾಡಿ ಅವಕ್ಕೆ ಅವ್ರ ಆಶೀರ್ವಾದ ತೊಗೋತಾರೆ ರೀ. ಅದರ ಆಶೀರ್ವಾದ ತೊಗೊಳ್ಳೋದ್ರಿಂದ ನಮ್ಮ ಮನೆಗೆ ಒಳ್ಳೇದಾಕೈತಂತ ಒಂದು ವಾಡಿಕೆ ರೀ. ಇನ್ನೂ ಇಂಥ ಉತ್ತರ ಕರ್ನಾಟಕ ಇತಿಹಾಸ, ಸಂಸ್ಕೃತಿ ಮತ್ತು ಹಬ್ಬಗಳ ಬಗ್ಗೆ ವಿಡಿಯೋಗಳು ನಿಮಗೆ ಬೇಕಾಗಿದ್ದರೆ ನಮ್ಮ ಚಾನಲ್ ಒಳಗೆ ಇರ್ತಾವೆ ರೀ. ಧನ್ಯವಾದಗಳು ರೀ. ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣಂತ. ನಮಸ್ಕಾರ ರೀ.